ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವ ಸಲುವಾಗಿ ಎಲ್ಲರೂ ನೆರೆದಿದ್ದೇವೆ. ಸ್ವಾತಂತ್ರ್ಯ ಎಂದರೆ ಎಲ್ಲರೂ ತಿಳಿದ ರೀತಿಯಲ್ಲಿ ಬ್ರಿಟಿಷರ ಅಧೀನದಿಂದ ನಮ್ಮನ್ನು ಬಿಡುಗಡೆಗೊಂಡ ದಿನ ಎಂದು ತಿಳಿದಿದೆ. ಈ ಕಿರುನಾಟಕದ ಮೂಲಕ ಒಮ್ಮೆ ಸ್ವಾತಂತ್ರ್ಯ ಪೂರ್ವ ಇತಿಹಾಸವನ್ನು ಮೆಲುಕು ಹಾಕೋಣ. ಹದಿನಾಲ್ಕನೇ ಶತಮಾನದವರೆಗೂ ವ್ಯಾಪಾರ ವಹಿವಾಟುಗಳು ನಮ್ಮ ಭರತ ಖಂಡದೊಂದಿಗೆ ನೆರೆ ಹೊರೆಯ ದೇಶ ರಾಷ್ಟ್ರಗಳು ಎಲ್ಲವೂ ಒಳ್ಳೆಯ ತತ್ಸಂಬಂಧವನ್ನು ಹೊಂದಿದ್ದವು. ಅರಬ್ಬರು, ಯುರೋಪಿನರು ಹಾಗೂ ಫ್ರೆಂಚರು ಹೀಗೆ ಮುಂತಾದವರು. 1453ರಲ್ಲಿ ಆಟಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಹಾಗೂ ಮಧ್ಯಪ್ರಾಚ್ಯ ಏಷ್ಯಾವನ್ನು ಆಕ್ರಮಿಸಿದರು. ಎರಡನೇ ಸುಲ್ತಾನ್ ಮೊಹಮ್ಮದನ ಆಳ್ವಿಕೆಯಿಂದ ಅವ್ಯವಸ್ಥೆಗೊಂಡ ಕಾನ್ಸ್ಟಾಂಟಿನೋಪಲ್ ಸ್ಥಳವು ವ್ಯಾಪಾರದ ಕೇಂದ್ರ ಬಿಂದುವಾಗಿತ್ತು. ಎಲ್ಲ ದೇಶಗಳನ್ನು ಸಂಪರ್ಕಿಸುವ ಏಕೈಕ ರಸ್ತೆ ಸಾರಿಗೆಯ ಸ್ಥಳವದು. ಈ ಕಾರಣದಿಂದ ಏಷ್ಯಾ ಖಂಡದಿಂದ ರಫ್ತು ಮಾಡಲಾಗುತ್ತಿದ್ದ ಎಷ್ಟೋ ಸಾಂಬಾರು ಪದಾರ್ಥಗಳ ಬೆಲೆಯು ಟರ್ಕರ ನಿಯಮದ ಅನುಸಾರ ತೆರಿಗೆಯನ್ನು ದುಪ್ಪಟ್ಟು ಮಾಡಿ ವ್ಯಾಪಾರವೆಲ್ಲ ಕುಂಠಿತಗೊಂಡಿತು. ಪಾಶ್ಚಾತ್ಯ ದೇಶಗಳು ತೆರಿಗೆ ಹೇರಳವಾದ ಕಾರಣ ಖರೀದಿಸಲು ಸಾಧ್ಯವಾಗಲಿಲ್ಲ. ಅತಿಯಾದ ಬೆಲೆಯನ್ನೆತ್ತು ಖರೀದಿಸಲು ಯಾರೂ ಮುಂಬರಲಿಲ್ಲ. ರಸ್ತೆ ಸಾರಿಗೆ ಸಂಪರ್ಕ ಕಡಿತಗೊಂಡ ಕಾರಣದಿಂದ ಎಲ್ಲ ಪಾಶ್ಚಾತ್ಯ ದೇಶಗಳು ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಮುಂದಾದವು. ವಾಸ್ಕೋ ಡಿ ಗಾಮನು ಲಿಸ್ಬಾನ್ ಪಟ್ಟಣದಿಂದ ಹೊರಟು ಭಾರತಕ್ಕೆ 1498 20ನೇ ಮೇ ತಿಂಗಳಲ್ಲಿ ಕೋಷಿಕೊಡೆ ಅಂದರೆ ಈಗಿನ ಕೋಳಿಕೋಡಿಗೆ ಬಂದು ತಲುಪಿತು. ಹೃದಯಮಾಯ ಸ್ವಾಗತಂ. ಜಾಮೋರಿನ್ ದೊರೆಯು ಸಮುದ್ರ ಮಾರ್ಗವಾಗಿ ಬಂದ ಅತಿಥಿಗಳಾದ ವಾಸ್ಕೋ ಡ ಗಾಮ ಹಾಗೂ ಸಂಗಡಿಗರನ್ನು ಅತಿಯಾದ ಆತಿಥ್ಯದಿಂದ ಸ್ವಾಗತಿಸಿ ಅವರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನೀಡಿ ಸತ್ಕರಿಸಿದನು. ಅವರು ಸ್ವಲ್ಪ ಕಾಲ ಅಲ್ಲಿಯೇ ತಂಗಿ ದಕ್ಷಿಣ ಭರತಖಂಡವನ್ನು ಸಂಚರಿಸಿ ಹೊರಡಲು ಮುಂದಾದರು. ಜಾಮೋರಿನ್ ದೊರೆಯು ಪೋರ್ಚುಗೀಸರಿಗೆ ರೇಷ್ಮೆ, ಹತ್ತಿ, ವಜ್ರ, ವೈಡೂರ್ಯ ಹಾಗೂ ಸಾಂಬಾರ್ ಪದಾರ್ಥಗಳನ್ನು ಅವರ ನಿರೀಕ್ಷೆಗಿಂತ ಹೇರಳವಾಗಿ ಕೊಟ್ಟು ಕಳುಹಿಸಿದನು. ಇದನ್ನು ತಿಳಿದ ಪಾಶ್ಚಾತ್ಯ ದೇಶಗಳು ಭಾರತ ದೇಶದ ಶ್ರೀಮಂತಿಕೆ ಹಾಗೂ ಮುಗ್ಧತೆಯನ್ನು ಗುರುತಿಸಿ ಅವರ ವ್ಯಾಪಾರ ವಹಿವಾಟುಗಳ ಚಟುವಟಿಕೆಗಳನ್ನು ನಡೆಸಲು ಮುಂದಾದರು. ಪೋರ್ಚುಗೀಸರ ನಂತರ 1602ರಲ್ಲಿ ಡಚ್ಚರು, 1612ರಲ್ಲಿ ಬ್ರಿಟಿಷರು ಹಾಗೂ 1667ರಲ್ಲಿ ಫ್ರೆಂಚರು ಭಾರತವನ್ನು ಸಮುದ್ರ ಮಾರ್ಗವಾಗಿ ತಲುಪಿದರು. ರಾಣಿ 1ನೇ ಎಲಿಜಬೆತ್ನ ಆದೇಶದ ಮೇರೆಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಉಗಮವಾಯಿತು. 1600ರಲ್ಲಿ ಸ್ಥಾಪಿತವಾದ ಈ ಉಗ್ರಾಣವು ತನ್ನೊಡನೆ ಕೆಲಸವನ್ನು ನಿರ್ವಹಿಸಲು ಹಲವಾರು ಭಾರತೀಯರನ್ನು ಕೈಚಾಚಿ ಕೆಲಸಕ್ಕೆ ತೆಗೆದುಕೊಂಡಿತು.
If you are capable, company will pay you, and you should be loyal to the company and to a sovereign queen. If so, you can join the company. ಭರತ ಖಂಡದ ಹಲವರು ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಕೆಲಸ ಮಾಡಲು ಮುಂದಾದರು. ಭಾರತದ ರಾಜರುಗಳು ಕಂಪನಿಯ ನಿಯಮ ಹಾಗೂ ಸಾಮ್ರಾಜ್ಯ ಆಕ್ರಮಿಸುವುದನ್ನು ಅರಿತ ಸಿರಾಜುದ್ದೀನ್ ದೌಲಾ ಹಾಗೂ ನೆರೆ ರಾಜ್ಯದ ಅರಸರುಗಳು 1757ರ ಪ್ಲಾಸಿ ಹಾಗೂ 1764ರ ಬಕ್ಸರ್ ಎಂಬ ಸ್ಥಳದಲ್ಲಿ ಯುದ್ಧ ಮಾಡಿ ಬ್ರಿಟಿಷರಿಗೆ ಮಣಿದರು. 1857ರಲ್ಲಿ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮವು ಘೋಷಿಸಲ್ಪಟ್ಟಿತು. ಮೊದಲ ಬಾರಿಗೆ ಭಾರತೀಯರು ಸ್ವತಂತ್ರಕ್ಕಾಗಿ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದರು ಮತ್ತು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ನಡೆಯುತ್ತಿದ್ದಂತಹ ಅಕ್ರಮ ಚಟುವಟಿಕೆ ಹಾಗೂ ಒಡೆದು ಆಳುವ ನೀತಿಯಿಂದ ಸಿಪಾಯಿ ದಂಗೆಗೆ ಕಾರಣವಾಯಿತು. ಈ ಘಟನೆಯಿಂದ ಈಸ್ಟ್ ಇಂಡಿಯಾ ಕಂಪನಿಯು ಮುಚ್ಚಲ್ಪಟ್ಟಿತು. 1857ರಲ್ಲಿ ಬ್ರಿಟಿಷರ ಸಾರ್ವಭೌಮ ಅಧಿಕಾರದ ನಿಯಮದ ಪ್ರಕಾರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಹೊರಹಾಕಿದರು. To all countrymen, it's a notice from our Royal Sovereign Crown of England, announcing that you should hand over all ornaments to the crown and to lead up the simple life. ಅವರಿಗೆ ಕೊಡಲಾಗದು. ಭಾರತದಾದ್ಯಂತ ಕಾಯ್ದೆಯ ವಿರುದ್ಧ ದಂಗೆಗಳು ಚುರುಕುಗೊಂಡಿತು. ಮನೆಯಲ್ಲಿ ಬಳಸುವ ಆರೆ, ಗುದ್ದಲಿ, ಮಚ್ಚು ಮುಂತಾದ ಸಾಧನಗಳನ್ನು ಕಸಿದುಕೊಳ್ಳಲು ಮುಂದಾದರು. ತದನಂತರ ಜಮೀನ್ದಾರಿ, ಮಹಲ್ವಾರಿ, ರಾಯತ್ವಾರಿಯಂತಹ ಕಾಯ್ದೆಯನ್ನು ತಂದು ಅತಿಯಾದ ತೆರಿಗೆಯನ್ನು ರಾಜ್ಯಕ್ಕೆ ನೀಡಿರಿ ಎಂದು ಘೋಷಿಸಿದಾಗ ತೆರಿಗೆಯನ್ನು ಕಟ್ಟಲಾಗದೆ ಎಷ್ಟೋ ರೈತರು ಸತ್ತರಲ್ಲದೆ ತಮ್ಮ ಜಮೀನನ್ನು ಬ್ರಿಟಿಷರಿಗೆ ಒಪ್ಪಿಸಿದರು. ಜಮೀನಿನ ಒಡೆಯನೇ ಗುಲಾಮನಾಗಿ ದುಡಿಯಲಾರಂಭಿಸಿದ. ಗುಲಾಮಗಿರಿ ಪದ್ಧತಿಯು ಶುರುವಾಗಲು ಕಾರಣವಾದ ಈ ಕಾಯ್ದೆಗಳು ಮಾನವರನ್ನು ದುಡಿಯುವ ಯಂತ್ರಗಳನ್ನಾಗಿ ಮಾರ್ಪಡಿಸಿತು. ವಿಭಜನೆಯಾಯಿತು. ಒಡೆದು ಆಳುವ ಪದ್ಧತಿಯು ಭಾರತೀಯರ ಮನವನ್ನು ಧರ್ಮವಾರು, ಭಾಷಾವಾರು ಮೂಲಕ ಕಲಹಕ್ಕೆ ಎಡೆ ಮಾಡಿಕೊಟ್ಟಿತು. ದೇಶದಾದ್ಯಂತ ಗಲಭೆಗಳು ನಡೆದ ಸಂದರ್ಭದಲ್ಲಿ ಬ್ರಿಟಿಷರು ಮಾನವೀಯತೆಯನ್ನು ಮರೆತು ದಬ್ಬಾಳಿಕೆ ಮತ್ತು ದೌರ್ಜನ್ಯದಿಂದ ಮೆರೆದರು. ಸಾವಿರದ 1885ರಿಂದ ಫಿರೋಜ್ ಶಾ ಮೆಹ್ತಾ, ದಾದಾಬಾಯಿ ನೆಹರೋಜಿ, ಉಮೇಶ್ ಚಂದ್ರ ಬೋಸ್, ಸುಬ್ರಹ್ಮಣ್ಯ ಅಯ್ಯರ್, ಗೋಪಾಲಕೃಷ್ಣ ಗೋಖಲೆ, ಸುರೇಂದ್ರನಾಥ್ ಬ್ಯಾನರ್ಜಿ ಹಾಗೂ ಮದನ್ ಮೋಹನ್ ಮಾಳ್ವಿಯ ಹೀಗೆ ಹಲವಾರು ಸ್ವಾತಂತ್ರ್ಯ ನಾಯಕರುಗಳು ಬ್ರಿಟಿಷರ ಬಳಿ ಮೃದು ಧೋರಣೆ ಮಾತುಗಳಿಂದ ಮತ್ತು ಮನವಿ ಪತ್ರದ ಮೂಲಕ ಭಾರತವನ್ನು ಬಿಟ್ಟುಕೊಡುವಂತೆ ಕೇಳಿಕೊಳ್ಳುತ್ತಿದ್ದರು. ನಮ್ಮ ಭಾರತವನ್ನು ಬ್ರಿಟಿಷರು ಬಿಟ್ಟುಕೊಡಲು ಕೇಳಿ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ ಮಂದಗಾಮಿ ನಾಯಕರನ್ನು ಕಂಡ ಕ್ರಾಂತಿಕಾರಿ ನಾಯಕರಾದ ಪಂಜಾಬಿನ ಲಾಲ್ ಲಜಪತ್ ರಾಯ್, ಮಹಾರಾಷ್ಟ್ರದ ಬಾಲಗಂಗಾಧರ್ ತಿಲಕ್ ಹಾಗೂ ಬೆಂಗಾಲದ ವಿಪಿನ್ ಚಂದ್ರಪಾಲ್, ಸ್ವದೇಶಿ ಹಾಗೂ ಸ್ವರಾಜ್ ನಮ್ಮ ಆಜನ್ಮ ಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ಪಡೆಯುತ್ತೇನೆ ಎಂದು ಘೋಷಿಸಿ ಸ್ಕಾಟ್ ಅಧಿಕಾರಿಯ ಕೆಂಗಣ್ಣಿಗೆ ಗುರಿಯಾಗಿ ಲಾಠಿ ಚಾರ್ಜ್ನಿಂದ ಆದ ಪೆಟ್ಟಿಗೆ ಬಲಿಯಾದರು. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಹಾಗೂ ಅರವಿಂದ ಘೋಷರು ನಮ್ಮ ಸ್ವರಾಜ್ಯಕ್ಕಾಗಿ ವಿದೇಶಿ ವಸ್ತುಗಳನ್ನು ತ್ಯಜಿಸಿ
ಎಂದು ಘಂಟಾಘೋಷವಾಗಿ ಸಾರಿದರು. ಭಾರತದಾದ್ಯಂತ ಎಲ್ಲೆಲ್ಲೂ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಜೋರಾಯಿತು. ಸುಭಾಷ್ ಚಂದ್ರ ಬೋಸರು ಒಂದು ಕಡೆ ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಎಲ್ಲರನ್ನೂ ಹುರಿದುಂಬಿಸುತ್ತಿದ್ದರು. ಹಜರತ್ ಮೋಹಿನಿ, ಭಗತ್ ಸಿಂಗ್ ಹಾಗೂ ಸುಖದೇವ್ ರವರ ಘೋಷವು ಸಾಮಾನ್ಯ ಜನರಲ್ಲಿಯೂ ಸಹ ಸ್ವಾತಂತ್ರ್ಯದ ಕ್ರಾಂತಿಯ ಕಿಚ್ಚನ್ನು ಎಲ್ಲೆಲ್ಲೂ ಹರಡುವಂತೆ ಮಾಡಿತು. ಗಾಂಧೀಜಿಯವರು ಭಾರತಕ್ಕೆ ಆಗಮಿಸಿದ ನಂತರ ಹಿಂಸಾಚಾರ ಮಡುವಲಿದ್ದ ದೇಶವು ಅಹಿಂಸಾ ಧ್ಯೇಯವನ್ನು ಹೊಂದಲೇಬೇಕು ಎಂಬ ಆಸೆಯಿಂದ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿಯನ್ನು ಮೊಳಗಿಸಿ 1922ರಲ್ಲಿ ವಿಜಯಿಗಳಾದರು. ಗಾಂಧೀಜಿಯವರು ಸಬರಮತಿ ಆಶ್ರಮದಿಂದ ಹೊರಟು ದಂಡಿಯವರೆಗೂ 241 ಮೈಲುಗಳಷ್ಟು ಕಾಲ್ನಡಿಗೆಯಲ್ಲಿ ನಡೆದು ಬ್ರಿಟಿಷರ ಉಪ್ಪಿನ ಕಾಯ್ದೆಯ ನೀತಿಯನ್ನು ವಿರೋಧಿಸಿ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಂಡು ಅವರ ತೆರಿಗೆ ನೀತಿಗೆ ಸೆಡ್ಡು ಹೊಡೆದರು. ಇದಕ್ಕೆ ಸರೋಜಿನಿ ನಾಯ್ಡು ಅವರು ಸಹ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದರು. ಧ್ಯೇಯ ಬಿಡದ ಗಾಂಧೀಜಿಯವರು 1942ರಲ್ಲಿ ಧೈರ್ಯಗೆಡದೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಜನರೆಲ್ಲರಿಗೂ ಸಭೆಯಲ್ಲಿ ಘೋಷಿಸಿ ಭಾರತೀಯರಿಗೆ ಸ್ವಾತಂತ್ರ್ಯದ ಕಿಚ್ಚನ್ನು ಹೆಚ್ಚಿಸಿದರು. ಎಲ್ಲೆಲ್ಲೂ ದಂಗೆಗಳು ಜೋರಾದವು. ಬ್ರಿಟಿಷರ ಅಟ್ಟಹಾಸವು ಕೊನೆಗೊಳ್ಳಲೇ ಇಲ್ಲ. ಹಿಂಸಾತ್ಮಕತೆ ಬೇಡ ಎಂದು ನಿರ್ಧರಿಸಿದ ಗಾಂಧೀಜಿಯವರು ಅಹಿಂಸಾ ಮಾರ್ಗವನ್ನು ಮುಂದುವರಿಸಿದರು. ಭಾರತ ಬಿಟ್ಟು ತೊಲಗಿ ಚಳುವಳಿಯು ಒಂದು ಅಸಹಕಾರ ಚಳುವಳಿಯಾಗಿದ್ದು, ಅದು ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ದೇಶದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿ ಜನರೆಲ್ಲರೂ ಸ್ವತಂತ್ರ ಸಂಗ್ರಾಮದ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. 1947 14ನೇ ಆಗಸ್ಟ್ನ ಮಧ್ಯರಾತ್ರಿ ಪಾಕಿಸ್ತಾನ ಹಾಗೂ ಭಾರತದ ವಿಭಜನೆಯಾಯಿತು. ಅದೇ ರಾತ್ರಿ ಭಾರತವು ಆಂಗ್ಲರ ಅಧೀನದಿಂದ ಬಿಡುಗಡೆ ಹೊಂದಿತು. ಆದರೆ ನಾವು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸುತ್ತೇವೆ. ಇದು ಬ್ರಿಟಿಷರ ಅನ್ವಯವಾದ ದಿನ. ಇದಕ್ಕೆ ಕಾರಣ, ಎರಡನೇ ವಿಶ್ವಯುದ್ಧದಲ್ಲಿ 25 ಲಕ್ಷ ಭಾರತೀಯ ಸೈನಿಕರು ಭಾಗವಹಿಸಿ ಇಂಗ್ಲೆಂಡಿನ ಗೆಲುವಿಗೆ ಕಾರಣರಾಗಿದ್ದರು. ನಂತರ ಆ ಸೈನಿಕರು ಭಾರತ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ತಮ್ಮ ವಿರುದ್ಧ ತಿರುಗಿ ಬೀಳಬಹುದು ಎಂಬ ಸುಭಾಷ್ ಚಂದ್ರ ಬೋಸರು ಭಾರತೀಯ ಸೈನಿಕರ ಒಂದು ತುಕಡೆಯ ಮುಂದಾಳತ್ವ ವಹಿಸಿದರು. ಅದು ತಮಗೆ ಮುಳುವಾಗಬಹುದೆಂಬ ಕಾರಣದಿಂದ 1948 ಜುಲೈ 30ರಂದು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕೆಂದು ನಿರ್ಧರಿಸಿದ ದಿನವನ್ನು 1947 ಆಗಸ್ಟ್ 15ಕ್ಕೆ ಹಿಂದೆ ಹಾಕಿದರು. ಆಗಸ್ಟ್ 15ನೇ ತಾರೀಕಿನಂದೇ ಆಯ್ಕೆ ಮಾಡಲು ಕಾರಣ, ಎರಡನೇ ವಿಶ್ವಯುದ್ಧದಲ್ಲಿ ಇಂಗ್ಲೆಂಡ್ ವಿಜಯವಾದ ದಿನ. ಅದರ ವಿಜಯೋತ್ಸವದ ಸಂಭ್ರಮಾಚರಣೆ ಆಚರಿಸಲು ಆಗಸ್ಟ್ 15ನೇ ತಾರೀಖನ್ನು ಆಯ್ಕೆ ಮಾಡಿದರು. ಹೀಗೆ ವಿದೇಶಿಯರ ದಾಸ್ಯದಿಂದ ಭಾರತಾಂಬೆಯನ್ನು ಮುಕ್ತಿಗೊಳಿಸಲು ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆಯನ್ನು ಈ ಪುಟ್ಟ ತುಣುಕಿನ ಮೂಲಕ ನೆನೆಯುತ್ತಿದ್ದೇವೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.